ಹೇಳ್ತೀನಿ ನಿನಗ ಸೋಲಾಪುರದ ಸಿದ್ಧರಾಮ ನಡ್ಕೋತ ಶ್ರೀಶೈಲಕ ಬಂದ ಅಲ್ಲ 6 ದಿವಸ ತಂಗಳ ರೊಟ್ಟಿ ತಿಂದು ಆವಾಗ ತಿಂಗಳ ತನಕ ನಡ್ಕೋತ ಹೋದ ನನ್ನ ಮಲಿನಾಥನ ಕಡಿಗ ಮುಂದ ಗಿರಿಯೇರಿ ಶಿಖರದ ಮ್ಯಾಗ ನೋಡ್ತಾನ ಆವಾಗ ಬಂಧನ ಬಿಟ್ರ ಸುಖ ಇಲ್ಲ ಕಂದ ಗೊರಳ ಸಿಗುವುದಿಲ್ಲ ಅಂತ ಹಿಂದಕ 3 ಮಾರ ಸರದು ಜಿಗದ ಆವಾಗ ಕಲ್ಲಿನ ಮ್ಯಾಗ ಹಾರುದರೊಳಗ ಮಲ್ಲಯ್ಯನ ಬರುವಲ್ಲೇ ಇದ್ರು ಜಲ್ದಿ ಮಾಡಿ ಅಪ್ಪಿಕೊಂಡ್ರು ತನ್ನ ತೆಕ್ಕಾಗ ಮುಖಕ ಮುಖ ಹಚ್ಚಿ ಮುದ್ದಾಡಿದರು ಎತ್ತಿ ಬಗಲಾಗ ಹುಡುಗಿ ಹೊರಗಿನಿಂದೆ ಬಂದು ಇವಾಗ ಹಿಡದಾನವಾಗ ಹೊರಗಿನಿಂದೆ ಬಂದು ಹಿಡದ ನಿನ್ನ ಮನೆಯ ಹಿಡಿಲಿಲ್ಲ ನಿನ್ನ ಮನಿ ಏನ ತಗೊಂಡ ಸುಡುತ್ತಿ ಜಗದಾಗ ಮತ್ತೆ ಈ ಸಿದ್ಧರಾಮಗ ಆಶೀರ್ವಾದ ಮಾಡ್ದ ಆಗ ಸುತ್ತ ಕೆರಿಯಾಗಿ ಗುಡಿಯ ಹುಟ್ಲಿ ನಡುವ ನೀರಾಗ ಮೂರ್ತಿ ಮರಿಯಾದ್ರೂ ಕೀರ್ತಿ ಇಂದಿಗೆ ಉಳದದಾವಾಗ ನನ್ನ ಗಂಡ ದೇವರ ಎತ್ತಿ ಹಿಡಿತು ಸಿದ್ಧರಾಮಗ ಮತ್ತೆ ಹೇಳ್ತೀನಿ ಕೇಳು ನಿನಗ ಸಂಜೆ 4 ತನಕ ನನ್ನ ಗಂಡ ದೇವರದೇ ವರ್ಣನ ಮಾಡ್ತೀನಿ ಗುಬ್ಬೆ ವಾಡದಾಗ ಇಲ್ಲೇ ಗುಬ್ಬೆ ವಾಡದಲ್ಲಿ ಗುಬ್ಬತಾಯಿ ಜಾತ್ರೆ ಐತಿ ತಂಗಿ ಧೋತ್ರ ಉಟ್ಕೊಂಡೆ ಅಡಿಗೆ ಇವರು ಮಾಡಬೇಕಾವಾಗ ನಿನ್ನ ಸೀರಿ ಫಡಿಕಿ ಧಡಿಕಿ ಹೊಡಿಬಾರ್ದು ಈಗಿನ ಜಾತ್ರ್ಯಾಗ ನಿನ್ನ ಹೆಣ ದೇವರಿಗೆ ಒಯ್ದ ಒಗಿ ನಡುವ ಹೊಳೆಯಾಗ ವರ್ಷಕ್ಕೊಮ್ಮೆ ತುಪ್ಪದ ದೀಪ ವರ್ಷ ತನಕ ಹಚ್ಚತಾರ ಬರು ನಿನ್ನ ಪಡಿಕಿ ಸನೆ ಅಲ್ಲಿ ಹೋಗಿಲ್ಲ ಒಳಗ ಹೆಣ್ಮಕ್ಕಳ ಅಡಿಗೆ ಮಾಡಿದರು ಗಂಡ್ಮಕ್ಕಳ ಡ್ರೆಸ್ ಉಡಬೇಕವರು ಅಡಿಗೆ ಮಾಡಿ ಇಟ್ರ ಇವರು ನೆಲವಿನ ಮ್ಯಾಗ ನಮ್ಮ ಗಣಮಗನೆಯ ಅಡಿಗೆ ತಗೊಂಡು ಬರಬೇಕಿಲ್ಲೀಗ ನಿನ್ನ ಹೆಣ ದೇವರ ಯಾರಿಗೆ ಸುಖ ಮಾಡ್ಯದವಾಗ ನಮ್ಮ ಗಣಮಗಳೇ ಬರಬೇಕಂತ ಗುಬ್ಬೆವಾಡ್ದ ಗುಬ್ಬವ ತಾಯಿ ಸದ್ಯ ಜಾತ್ರೆ ನಡೆದದ ನೋಡ ಕೇಳ ಸಭಾದಾಗ ಮತ್ತೆ ಇದು ಇಲ್ಲಿಗಿರ್ಲಿ ಈ ಊರ ಪದ್ಧತಿ ಹ್ಯಾಂಗ ತಮ್ಮ ಬೇಲೂರವರು ಎಲ್ಲರೂ ಇಲ್ಲಿ ಬರತಾರವಾಗ ಊರಾಗ ದೊಡ್ಡ ದೇವರ ಇದು ನೋಡು ಗುಬ್ಬೆ ವಾಡ್ದಾಗ ಇದರ ಹಾಕೊಂಡಾವ ಹತ್ತಿಲ ಯಾವ ದಂಡಿಗ
ಪರಿಯಾದರೂ ಕೀರ್ತಿ ಉಳಿಸ್ಯಾರವರು ಇಂಥವರು ಮನೆಯಾಗಿಲ್ಲ ಅದಾರ ಗುಡಿಯಾಗ ಮನ್ಯಾಗ ನೆಮ್ಮದಿ ಸಿಗುವುದಿಲ್ಲ ಮನ್ಯಾಗ ದೇವರು ಸಿಗುವುದಿಲ್ಲ ಹೌದಲ್ರಿ ಅದಕ್ಕೆ ಗುಡಿ ಕಟ್ಟಿ ಜಾತ್ರೆ ಇವರು ನೆರಶಾರವಾಗ ಇದೇ ಶರೀರ ಎಂಬುದು ಮನಿ ದೇವರ ಅಂತ ಹೇಳದಾಗ ಇವು ಹೊರಗಿನ ಗುಡಿ ಕಟ್ಟ್ಯಾರ ಹೇಳು ಯಾತರ ಸಲವಾಗ ಇದು ಐತಿ ಮೌಸ ಪಿಂಡ ಅದು ಐತಿ ಮಂತ್ರ ಪಿಂಡ ಅದಕ್ಕೆ ನಮಗ ಪರಕ ಐತಿ ತಿಳ್ಕೋ ಹುಚ್ಚಮಂಗ ಮತ್ತ ನಮಸ್ಕಾರ ಸುದ್ದಿ ತಂದ ಹೇಳ್ತಾಳ ನನಗ ಇವಂಗ ಅಂಜುದು ಬ್ಯಾಡ್ರಿ ಅಂತನ ತಾಳಿ ನ್ಯಾವ ಸಭಾದಾಗ ನಾನು ಅಂಜ ಅಂತ ನಿಮಗ ತಮ್ಮ ಹೇಳಿಲ್ಲ ಸಭಾದಾಗ ನೀವು ಒಟ್ಟ ದಾರಿ ಹಿಡಿದ್ರ ಸಾಕು ನಾಲ್ಕರವರೀಗ ಗಂಡ ದೇವರ ವರ್ಣನ ಮಾಡಿ ಮಶ್ಮಳದಾವ ಹಾಡಿದಾರ ಹೆಣ ದೇವರ ವರ್ಣನ ಮಾಡಬೇಕು ಗುಬ್ಬೆ ವಾಡದಾಗ ಬಸವೇಶ್ವರರು ನಮಸ್ಕಾರ ಮಾಡಿದ್ದು ಹೇಳ್ತಾನ ನನಗ ಹೌದಲ್ರಿ ಹೇಳ್ತಾರ ಹುಚ್ಚ 12ನೆಯ ಶತಮಾನದಲ್ಲಿ ಬಸವರು ಆವಾಗ ನೀನು ಹೆಣ್ಣ ದೇವರೇ ಉದ್ಧಾರ ಮಾಡ್ಯಾರಂದಿದಿ ನನಗ ನನ್ನ ಬಸವಣ್ಣನ ಬಲ್ಲಿ ಎಲ್ಲರೂ ಬಂದ್ರು ಖಬರಿಲ್ಲ ನಿಮಗ ಕುಲಕವರಿಗೆ ಶರಣರಿಗೆ ಬಸವೇಶ್ವರರು ಕೂಡಿಸಿದಾರು ಎಲ್ಲ ಶರಣರು ಬಂದ್ರು ಕಲ್ಯಾಣದ ಕಡೆಗ ಸುರ್ಪುರದಿಂದ ಹರಳಯ್ಯ ಶರಣ ಬಂದ ಕಾಶ್ಮೀರದಿಂದ ಮೋಳಿಗೆ ಮಾರ ಬಂದ ಕಲ್ಯಾಣದ ಕಡಿಗ ಮಸಿಬಿನಾಳದಿಂದ ಹಡಪದ ಅಪ್ಪನ ಬಂದ ಅಲ್ಲೀಗ ಮುಂದ ಮುದ್ದ ಸಂಗಯ್ಯ ಶಿವಣಿಗಿದಿಂದ ಬಂದಾನಲ್ಲೀಗ ಉಡತಡಿಯ ಗ್ರಾಮದಿಂದ ಅಕ್ಕ ಮಾದೇವಿ ಬಂದ್ಲು ಎಲ್ಲರೂ ಬಂದರ ನಮ್ಮ ಗಂಡ ದೇವರ ಕಡೆಗ ಗುಡ್ಡಾಪುರದಿಂದ ದಾನಮ್ಮ ದೇವಿ ಬಂದ್ಲು ಇವರು ಎಲ್ಲರೂ ನಂಬಿ ಬಂದ್ರು ನನ್ನ ಬಸವೇಶ್ವರಗ ಈ ದಾನಮದೇವಿ ಹೆಸರ ಲಿಂಗಮ್ಮ ಇತ್ತು ಮೊದಲೀಗ ಒಂದ ಬುಟ್ಟಿ ಹಣ್ಣ ತಗೊಂಡು ಬಂದಳು ಕಲ್ಯಾಣೂರೀಗ ಗುರು ಬಸವೇಶ್ವರರು ಅಲ್ಲಿ ಅಲ್ಲಮ್ಮ ಪ್ರಭುಗಳಿದ್ರು ಈ ಹಣ್ಣ ಹ್ಯಾಂಗ ಸಾಲತವ ತಂಗಿ ಮಂದಿಗ ಗುರುವ ಬಸವೇಶ್ವರರು ಅಂದ್ರು ಸ್ವಲ್ಪ ಜನ ಇಲ್ಲ ತಂಗಿ 1,96,000 ಮಂದಿ ಆವಾಗ
ನೀನು ಬುಟ್ಟಿ ಬಾಳಿ ಹಣ್ಣ ತಂದಿದಿ ಕಲ್ಯಾಣ ಊರೀಗ ಗುರುವ ಬಸವಂದ ದಾನ ಮಾಡಲಿ ಬಿಡುವ ಆವಾಗ ಮಾಡೋರು ಭಕ್ತಿ ನೀಡವರು ಕೆಡಸುವುದು ಬ್ಯಾಡ ಇದುವ ಬಸವರುವ ಕೈಯ ಇಟ್ರು ಹಣ್ಣಿನ ಮ್ಯಾಗ ಬುಟ್ಟಿ ಬಾಳಿ ಹಣ್ಣ 1,96,000 ಹೌದು ಮಂದಿಗೆ ಸಾಕಾನಷ್ಟು ದಾನ ತಮ್ಮ ಮಾಡ್ಯಾಳವಾಗ 1,96,000 ಮಂದಿ ತಿತ್ತು ಆವಾಗ ಅವು ಬುಟ್ಟ್ಯಾಳ ಬಾಳೆಯನ್ನು ಹಂಗೆ ಇದ್ದು ಮಾಡೋದು ಹಂಗ ಬಸವೇಶ್ವರರು ಅಲ್ಲಮ ಪ್ರಭುಗಳು ಲಿಂಗಮ್ಮ ತಾಯಿಗಂದಳು ಇನ್ನು ಮ್ಯಾಗ ದೊಡ್ಡ ದಾನಮ್ಮ ದೇವಿ ಜಗದಾಗ ಮಾತಾಡಿದ್ರೆ ಒಬ್ಬರಿಗೆ ತಿಳಿಬೇಕದ ಹೌದಲ್ರಿ ಸುಮ್ಮ ಅದು ಹಂಗಾಯ್ತ್ರಿ ನಾನು ಶೀರ್ಯಾಗ ಹುಡಿದ್ರಿ ಶರೀರಾಗ ಜೀವ ಆದ್ರಿ ಅದು ಅಲ್ಲೇ ಐತ್ರಿ ಇಲ್ಲಿ ಹೊಯ್ಕೋತ ಹೋಯ್ತ್ರಿ ಇದು ನಡೆಯಂಗಿಲ್ಲ ನನ್ನ ಮುಂದೆ ಇಂಥವು ಎಷ್ಟೋ ಲಂಟ ಸೇಲ್ ಮಾಡ್ಕೊಂಡು ಹೋಗ್ಯಾವ ನನ್ನ ಕೈಯಾಗ ಅಂದ್ರೆ ಒಂದು 5-6 ವರ್ಷ ಅವ್ರು ಫೋನ್ ಹಚ್ಚಿದ್ರು ನಾನು ಯಾವುದೇ ಕಾರಣದಿಂದ ಬಿಜಿ ಇರೋದು ಕಾರಣದಿಂದ ಒಟ್ಟು ಬರೋದಾಗಿದ್ದಿಲ್ಲ ಅದು ಯಾಕಂದ್ರೆ ಯಾವಾಗ ಗುಬ್ಬ ತಾಯಿ ಕರ್ಕೋತಾಳ ಅವಾಗ ಇಲ್ಲಿ ಬರ್ಬೇಕಾಕಂದ ನೀವು ಎಲ್ಲರೂ ಪ್ರಯತ್ನ ಮಾಡಿದ್ರೆ ವಿಫಲ ಆಗ್ತವೆ ಹೌದಲ್ರಿ ಯಾಕಂದ್ರೆ ಎಷ್ಟೋ ಮಂದಿ ಯೂಟ್ಯೂಬ್ದಲ್ಲಿ ಈ ಮೊಬೈಲ್ದಲ್ಲಿ ಅನೇಕ ಮಂದಿ ಆಲ್ ಕರ್ನಾಟಕ ಮಹಾರಾಷ್ಟ್ರದಲ್ಲಿ ಕೇಳ್ಯಾರ ಹೌದು ಇದರದ್ದು ಹಿಡಿತ ಎಷ್ಟೋ ಮಂದಿಗೆ ಹತ್ತಿಲ್ಲ ಅವ್ರು ಕೇಳಾರ್ದು ಹಾಡ್ಕೋತ ಕೂತರ ಕೇಳ್ತಾರ ಅವರು ಇದು ಕಲೆ ಹೆಂಗಿರ್ತೈತೆ ಅಂದ್ರೆ ಇದು ಶರೀರ ಹೆಣ್ಣ ಜೀವಗಂಡ ಇದು ಎಲ್ಲರಿಗೂ ಗೊತ್ತಿರ್ತದೆ ಇದು ಹೌದಲ್ರಿ ಈ ಶರೀರಗಳನ್ನು ಯಾರು ದುಡಿದುಕೊಂಡು ಮೋಕ್ಷ ಹೊಂದಿದ್ರು ಬೇಕು ಇದೆಲ್ಲರಿಗೂ ಗೊತ್ತಿರ್ತದ ಆಯ್ತು ರೀ ಜೀವ ನಮ್ಮ ಒಳಗೈತ್ರಿ ಶರೀರ ಇರಲಿ ನನಗೆ ಅಗಡ್ಯಾಗ ಅವೆಲ್ಲ ನಡೆಯಂಗಿಲ್ಲ ಆಟ ಯಾವಲ್ಲಿ ನಿನ್ನ ಶರೀರ ಯಾವ ಹೆಣ್ಣು ಮಗಳು ಎಷ್ಟು ಜನಸಂಖ್ಯೆಗೆ ಉದ್ಧಾರ ಮಾಡಿದ್ರು ಯಾವ ಗಂಡ ಮಹಾತ್ಮರು ಎಷ್ಟು ಜನಸಂಖ್ಯೆಗೆ ಉದ್ಧಾರ ಮಾಡಿದ್ರು ಇದು ಬೇಕು ಇವರು ಕೇಳುವಂಥ ಜನರಲ್ಲಿನೂ ಎಲ್ಲರಿಗೂ ತಿಳಿತೈತಿ ಬರೇ ನಾವು ಜಗಳಾಡಿ ಬರೇ ಅದು ಹೆಚ್ಚಾಯ್ತು ಸೀರೆಯಾಗಿ ಹುಡ್ತ್ರಿ ಇದ್ರಾಗ ಹುಡ್ತಿ ಅಂತ ಹೇಳಿ ನಾವು ರೊಕ್ಕ ಒಯ್ದೇವು ಅಂದ್ರೆ ದವಾಖಾನಿಗೆ ಮುಟ್ತದ ರೊಕ್ಕ ಹೋಗಿ ಯಾವಲ್ಲಿ ಮುಟ್ಟಂಗಿಲ್ಲ ಭಜನೆ ಕೀರ್ತನೆ ಡೊಳ್ಳಿನ ಪದ ಇದು ಯಾತ್ರಗೋಸ್ಕರ ವಹಿಸ್ಯಾರ ಜನರು ಕೇಳಿದ್ರೆ ಉದ್ಧಾರ ಆಗಬೇಕು 10 ದಾರಿಗೆ ಬರಬೇಕು ದಾರಿ ಬಿಟ್ಟವ ದಾರಿಗೆ ಬರಬೇಕು ಅಂದ್ರೆ ಇದು ಹಚ್ಚಿದಕ್ಕೆ ಅವ್ರು ಕೇಳಿದಕ್ಕೆ ಸ್ವಾರ್ಥಕ್ಕದ ಮತ್ತು ಇದು ಯಾವ ಕಾಲದಿಂದ ಹಚ್ಕೋತ ಬಂದಾನ ಅಂದ್ರೆ ನಾರದ ಮಹರ್ಷಿಗಳ ಕಾಲದಿಂದ ಹಚ್ಕೋತ ಬಂದಾರ ಇದಕ್ಕೆ ನಾರದ ಮಹರ್ಷಿ ಕೇಳ್ತಾನ ಈ ಜನ್ಮದಲ್ಲಿ ನೋಡು ಕೃತ ತ್ರೇತ ದ್ವಾಪರ ಕಲಿಯುಗ ಆ ಯುಗದಲ್ಲಿ ಮಂತ್ರಶಕ್ತಿ ದಪಾದಿಗಳನ್ನು ಜಪಾದಿಗಳನ್ನು ಮಾಡಿ ಮೋಕ್ಷವನ್ನು ಹೊಂದಿದ್ರು ಈ ಕಲಿಯುಗದೊಳಗೆ ಇವರಿಗೆ ಕೆಲಸ ಇಲ್ಲ ಇವರಿಗೆ ಪುರುಸತ್ಗಿಲ್ಲ ಇದೇ ಗುಪ್ಪವ ತಾಯಿ ಜಾತ್ರೆ ಒಂದೇ ದಿವಸ ಮಾಡ್ಬೇಕಂದ್ರೆ ಪುರುಸತ್ಗಿಲ್ಲ ಇವ್ರಿಗೆ ಆವಾಗ ಏನು ಕೇಳ್ತಾರ ಅವರು ಇಂಥ ಪುರುಸತ್ಗಿಲ್ಲದಂಥ ಟೈಮ್ ಬರ್ತದೆ ಅವ್ರಿಗೆ ಯಾಕಂದ್ರೆ ಇರುವುದೇ 100 ವರ್ಷ ಆವಿಷ್ಯ ಹಿಂದಿನ ಜನ್ಮದಲ್ಲಿ ಎಷ್ಟು ಆವಿಷ್ಯ ಐತಿ ಇನ್ನೊಂದು ಪದಕ್ಕೆ ಹೇಳ್ತೀನಿ ನಿಮಗೆ ಈಗ ಯಾಕಂದ್ರೆ ನಾನೇ ಹೇಳ್ಕೊತ ಕುಂದ್ರಬಾರ್ದು ಮತ್ತು ಅವ್ರ ದಾರಿ ಯಾವಾಗ ಹಿಡಿತಾರೆ ನೋಡೋಣ ಅದಕ್ಕೆ ಮುಂದೆ ಇವರಿಗೆ ಟೈಮ್ ಇಲ್ಲ 100 ವರ್ಷ ಆವಿಷ್ಯದೊಳಗೆ ಇವರು ಮೋಕ್ಷವನ್ನು ಹೆಂಗೆ ಕಾಣಬೇಕು ಅಂತ ನಾರದ ಮಹರ್ಷಿಗಳು ಸಾಕ್ಷಾತ್ ಶಿವನಿಗೆ ಕೇಳ್ತಾರೆ ಇವರಿಗೆ ಕಾಣ್ಲಾಕ ಸುಲಭದಂದ್ರೆ ಅವರು ಯಾರ್ಯಾರು ಮಹಾತ್ಮರಾಗಿ ಹೋಗ್ತಾರಲ್ಲ ಮಹಾತ್ಮರ ಹೆಸರ ಮೇಲೆ 1 ವರ್ಷ ಜಾಗರಣೆ ಮಾಡಿದ್ರಂದ್ರೆ 1 ದಿವಸ ಜಾಗರಣೆ ಮಾಡಿದ್ರೆ 1 ವರ್ಷದ ಪಾಪ ನಾಶ ಆಗ್ಬೇಕು ಅವರು ಏನು ಜಾಗರಣೆ ಮಾಡ್ಬೇಕು ಅವರು ಮಹಾತ್ಮರು ಸತ್ಪುರುಷರು ಹೆಂಗಾದ್ರು ಅದು ಕೇಳಬೇಕು ಅಂದ್ರೆ ಹಾಡೋರಿಗೆ ಮೋಕ್ಷ ಆಗಬೇಕು ಕೇಳೋರಿಗೆ ಮೋಕ್ಷ ಆಗ್ಬೇಕು ಹೌದಲ್ರಿ ಮತ್ತೆಲ್ಲರೇ ಒಂದಿಟ್ಟು ಲಾಂಗ್ ತೋರಿಸಿ ಸಾಮಾನು ತೋರಿಸಿ ರೊಕ್ಕ ಹೋಯ್ತೀನಿ ಅಂದ್ರೆ ಮೋಕ್ಷ ಅವ್ರಿಗಿಲ್ಲ ನೋಡೋರಿಗಿಲ್ಲ ಒಂದು ಹಲಕಟ ಶಬ್ದಕ್ಕೆ 100 ರೂಪಾಯಿ ದಾನ ಮಾಡ್ದಂದ್ರೆ 1,000 ಪಾಪ ಬರ್ತದೆ ಅಂತ ಹೇಳ್ತಾರೆ ಕವಿಗಳು ಒಂದು ಹಲಕಟ ಶಬ್ದಕ್ಕೆ 100 ರೂಪಾಯಿ ದಾನ ಮಾಡ್ದಂದ್ರೆ 1 ವರ್ಷದ ಪಾಪ ಪರ್ದ ಕಟ್ಟ ಅಂದ್ರೆ ಹಲಕಟ್ಟೆ ಮಾಡಿ ನೀ ಕೆಲಸ ಅಂದಂಗೆ ಆಯ್ತು ತಗ ಹಿಂಗೆ ವ್ಯವಹಾರ ಅದದು ಇದು ಗುಬ್ಬ್ಯಾವಾಡ ಅಂದ್ರೆ ಸಾಮಾನ್ಯ ಗ್ರಾಮ ಅಲ್ಲ ಇಂಡಿ ತಾಲೂಕದೊಳಗೆ ಎಲ್ಲ ಊರುಗಳು ತಿರುಗಿನ ನಾನು ಈ ಇಂಡಿ ತಾಲೂಕದಾಗೆ ಇದು ಎಲ್ಲರಿಗಿಂತ ಡೇಂಜರ್ ಊರು ಇದು ಗುಬ್ಬೇವಾಡ ಅಂದ್ರೆ ಹೌದಲ್ರಿ ಇಲ್ಲಿ ಏನು ಮಾಡಿದ್ರು ಒರಿಜಿನಲ್ ಮಾಡ್ತಾರೆ ಡೂಪ್ಲಿಕೇಟ್ ಒಟ್ಟು ಮಾರಂಗಿಲ್ಲ ಏನು ಹೇಳ್ತೀವಿ ಒಟ್ಟು ಒರಿಜಿನಲ್ ಹೇಳ್ರಿ ನಿಮ್ಮ ಬಲ್ಯಾಕೆ ಏನೇನದ ಇಂಥವ್ರು ಮಹಾತ್ಮರಾದರು ನಮ್ಮವ್ರು ಹಿಂಗೆ ಉದ್ಧಾರ ಮಾಡ್ಯಾರ ನೀವು ಹೇಳ್ರಿ ಚಂಜಿ ತಕ ನೀ ಹೆಣ್ಣು ಬೆಳೆಸು ಚಂಜಿ ತಕ ನಾನು ಗಂಡು ಬೆಳೆಸಿ ನಾ ಹೋಗ್ಲಿಕ್ಕಂದ್ರೆ ಊರ ರೊಕ್ಕ ಕೊಡೋದು ಬೇರೆ ಅವಳು ಇಂಥ ಮಹಾತ್ಮ ಹಿಂಗೆ ಮಾಡ್ಯಾನಂತ ತೋರಿಸಿ ಹೋಗ್ತೀನಿ ನಾ ಹಿಂಗೆ ಮಾಡ್ಯಾನಂತ
ನೀವು ಹೆಣ್ಣು ಹಿಂಗೆ ಮಾಡೈತೆ ಅಂತ ಹೇಳು. ಅದು ಶರೀರ ಈ ಮನೆ ಬಿಟ್ಟು ಬಂದೈತ್ರಿ, ಈ ಶರೀರಗಳು ಎಲ್ಲಿ ಬಂದಾವ? ಇವು ಮನೆ ಬಿಟ್ಟು ಯುವಕರದೇ ಹಂಗೆ ಬರ್ತತಿ ನೋಡು. ನಮ್ಮ ಶರೀರ ಬೇರೆ, ಅವ್ರು ಮಹಾತ್ಮರಾಗಿ ಹೋದ್ರಲ್ಲ ಅವ್ರ ಶರೀರ ಬೇರೆ. ಹೌದಲ್ರಿ. ಹೆಂಗೆ ಬೇರೆ ತಿಳ್ಕೊ. ಈ ಸದ್ಯ ಗುಬ್ಬವ ತಾಯಿ ಜಾತ್ರೆ ಐತಿ, ಸಾವಿರಗಟ್ಟಲೆ ಜನಸಂಖ್ಯೆ ದೇಶ ವಿದೇಶದಿಂದ ಇಲ್ಲಿಗೆ ಬಂದತಿ. ನಿಮ್ಮ ಮನೆ ಕರಿ ನೋಡ್ರು ಬರ್ತಾರನ, ಎಲ್ಲರೂ ಬರ್ತಾರನ. ನೀ 1 ಲಕ್ಷ ಖರ್ಚು ಮಾಡಿ ಬರಂಗಿಲ್ಲ, ಕೆಲಸ ಐತೆ ಹೋಗಂತಾರ. ಇಲ್ಲಿ ಕೆಲಸ ಇದ್ರು ಬಿಟ್ಟು ಬರ್ತಾರೆ ಅವ್ರು, ಹೇಳಾರ್ದೆ ತಾನೇ. ಯಾಕಂದ್ರೆ ಖರ್ಚುಗಳಂಥ ಶಕ್ತಿ ಬೇರೆ ಇರ್ತವೆ. ಅದಕ್ಕೆ ಕುಲಕ್ಕೊಬ್ಬೊಬ್ಬರಿಗೆ ಶರಣರಿಗೆ ಬಸವೇಶ್ವರರು ಕಲ್ಯಾಣದಾಗ ಕೂಡಿಸಿದ್ರು. ನನ್ನ ದೇವಿಗೆ ನಂಬಿ ಧನ್ಯನಾಗತ್ತೆ ನೀ ಹೇಳಿದಿ, ನಿನ್ನ ದೇವಿನೇ ನಂಬಲ್ಯಾಕೆ ಬಂದು ಧನ್ಯನಾಗತ್ತೆ ನಾನು ನಿನಗೆ ಹೇಳ್ತೇನೆ.